ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಜೂನ್ ತಿಂಗಳು ಮುಗಿಯಿತು. ಈಗ ಜುಲೈ ತಿಂಗಳು 5 ತಾರೀಕು ಕೂಡ ಆಯಿತು. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೋ ಬಿಡುತ್ತೋ, ಇನ್ನು ಮುಂದೆ ಹಣವು ಕಂಟಿನ್ಯೂ ಆಗುತ್ತೋ ಆಗಲ್ಲವೋ, ಈ ಡೌಟ್ ಎಲ್ಲ ಗೃಹಲಕ್ಷ್ಮಿಯರಲ್ಲಿ ಇದೆ. ಈಗ ಇಲ್ಲಿ ಗೃಹಜ್ಯೋತಿ ಯೋಜನೆ ಸಕ್ಸಸ್ಫುಲ್ ನಡೆಯುತ್ತಾ ಇದೆ. ಉಚಿತ ಬಸ್ ಶಕ್ತಿ ಯೋಜನೆ ಈಗ ಕಂಟಿನ್ಯೂ ಆಗುತ್ತಾ ಇದೆ. ಯುವ ನಿಧಿ ಯೋಜನೆ ಕಂಟಿನ್ಯೂ ಆಗುತ್ತಾ ಇದೆ. ಅನ್ನಭಾಗ್ಯ ಯೋಜನೆ ಕಂಟಿನ್ಯೂ ಆಗುತ್ತಿದೆ. ಮ್ಯಾಕ್ಸಿಮಮ್ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ಇಲ್ಲಿ ಪೆಂಡಿಂಗ್ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯದ್ದು. ಎಲ್ಲ ಗೃಹಲಕ್ಷ್ಮಿಯರು ಕಮೆಂಟ್ ಮಾಡಿ ಕೇಳುತ್ತಾನೆ ಇರುತ್ತಾರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ? ನಿಮ್ಮೆಲ್ಲರಿಗೂ ಗೊತ್ತಿದೆ, 29ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೀಡಿಯಾದಲ್ಲಿ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಎಂದರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಟ್ರೇಸರ್ಗೆ ಕಳುಹಿಸಿಕೊಟ್ಟಿದ್ದೇವೆ. ಗೃಹಲಕ್ಷ್ಮಿಯವರಿಗೆ ಇವತ್ತು ಕೂಡ ಹಣ ಜಮಾ ಆಗಬಹುದು, ನಾಳೆ ಕೂಡ ಹಣ ಜಮಾವಾಗಬಹುದು. ಗೃಹಲಕ್ಷ್ಮಿ ಯೋಜನೆಯ ಹಣ 30ನೇ ತಾರೀಕಿನ ಒಳಗಡೆ ಜಮಾ ಆಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಅದೇ ಮಾಹಿತಿನ ನಾವು ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ತಿಳಿಸಿದ್ದೇವೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಜೂನ್ 30ರ ಒಳಗೆ ಬರುತ್ತೆ ಅಂತ ಹೇಳಿದ್ರು. ಈ ಎಲ್ಲಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕಮೆಂಟ್ ಮಾಡಿದ್ದಾರೆ. ನೀವು ಹಣ ಬರುತ್ತೆ ಅಂತ ಹೇಳಿದ್ರೆ ಈಗ ಹಣ ಬರ್ತಾ ಇಲ್ಲ, ನೀವು ನಿಜ ಹೇಳುತ್ತಿದ್ದೀರಾ ಸುಳ್ಳು ಹೇಳುತ್ತಿದ್ದೀರಾ ಒಂದು ಗೊತ್ತಾಗುವುದಿಲ್ಲ. ನೀವು ನೋಡಿದರೆ ಜೂನ್ 30ನೇ ತಾರೀಕಿನ ಒಳಗೆ ಬರುತ್ತೆ ಅಂತ ಹೇಳಿದ್ರಿ, ಆದರೆ ಹಣ ಬರುತ್ತಾ ಇಲ್ಲ. ನೋಡಿ, ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ರು, ಬಿಟ್ಟು ಜೂನ್ 30ನೇ ತಾರೀಕಿನ ಒಳಗಡೆ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ರು. ಆದರೆ ಹಣ ಜಮಾ ಆಗಲಿಲ್ಲ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಟ್ರೇಸರ್ಗೆ ಕಳುಹಿಸಿದ್ದಾರೆ ಅಂತ ಹೇಳಿದ್ದಾರೆ. ಹಣ ಜಮಾ ಮಾಡುತ್ತಾರಂತ ಹೇಳುತ್ತಿದ್ದಾರೆ. ಒಂದು ಕಡೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮೈಸೂರಿನಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇನ್ನೊಂದು ಕಡೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಹಣ ಬರ್ತಾ ಇಲ್ಲ ಟೆನ್ಷನ್ ಮಾಡುತ್ತಾರೆ. ಗೃಹಲಕ್ಷ್ಮಿ ಯೋಜನೆಯ ಮಾಧ್ಯಮದ ಕಡೆ ಮಾತನಾಡುತ್ತಿರುತ್ತಾರೆ. ಮಹಿಳೆಯರು ಹೇಳುತ್ತಾ ಇರುತ್ತಾರೆ, ನೀವು ಹಾಲಿನ ಬೆಲೆ ಹೆಚ್ಚು ಮಾಡಿದ್ರಿ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರಿ, ಮತ್ತು ತರಕಾರಿ ಬೆಲೆ ಏರಿಕೆ ಮಾಡುತ್ತಿದ್ದೀರಾ. ನೀವು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಕೂಡ ಜಮಾ ಮಾಡ್ತಾ ಇಲ್ಲ, ನಮಗೆ ಸಮಸ್ಯೆ ಆಗುತ್ತಿದೆ ಅಂತ ಹೇಳುತ್ತಿದ್ದಾರೆ. ನಿಮಗೆ ಈ ವಿಡಿಯೋದಲ್ಲಿ ಅಪ್ಡೇಟ್ ಕೊಡುವುದು ಏನೆಂದರೆ, ಗೃಹಲಕ್ಷ್ಮಿ ಯೋಜನೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟಿರುವಂತಹ ಅಪ್ಡೇಟ್ ಪ್ರಕಾರ 11ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ಸಾಕಷ್ಟು ಮಹಿಳೆಯರು ಹಣ ಬಂದಿಲ್ಲ ಅಂತಾನೆ ಹೇಳುತ್ತಿದ್ದಾರೆ, ಆದರೆ ಸ್ವಲ್ಪ ಮಹಿಳೆಯರಿಗೆ ಮಾತ್ರ ಹಣ ಜಮಾ ಆಗಿದೆ. ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬರುತ್ತೆ, ಜುಲೈ ಮೊದಲ ವಾರದಲ್ಲಿಯೇ ಬರುತ್ತೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with the new video.